ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ವತಿಯಿಂದ 2022-23ನೇ ಸಾಲಿನ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ. ಸೊ ಇದಕ್ಕೇನು ಕಾರಣ ಇರ್ಬೋದು ಮತ್ತು ಅಮೌಂಟ್ ಬರುತ್ತೋ ಇಲ್ಲ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, 2022-23 ಸಾಲಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿಲ್ಲ ಅಂದರೆ ಅವರಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಅಂತ ಹೇಳ್ತಾ ಇದ್ದೀನಿ. ಸೊ ಏನಾಗಿರ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇದು ಮಾಡಿದರೆ ತಪ್ಪದೆ ನಿಮಗೆ ಅಮೌಂಟ್ ಕೂಡ ಜಮಾ ಆಗ್ಬೋದು. ಏನಪ್ಪ ಅಂದರೆ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ನಿಮ್ಮ ಲಾಗಿನ್ ಐ ಡಿನ ಹೋಗ್ಬಿಟ್ಟು ಸೊ ಇಲ್ಲಿ ನಿಮ್ಮದು KYC ಆಗಿದೆಯಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ KYC ಅಂತ ಆಪ್ಷನ್ ಇದೆಯಲ್ಲ, ನೋ ಯುವರ್ ಸರ್ಟಿಫಿಕೇಟ್ ಅಂತ ಇವರ ಆಧಾರ್ ಮತ್ತು ಆಧಾರ್ ಅಕೌಂಟ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ತಾರೆ. KYC ಆಗಿದೆಯಲ್ಲ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದಿ ಸೇಮ್ ಅಂತ ಇರುತ್ತೆ. ಸೊ ನೀವು ಮಾಡಿದಾಗ ಈ ಥರ KYC ಮಾಡಿದಾಗ ಖಂಡಿತ ಕೂಡ ನಿಮ್ಗೆ ಏನಂದರೆ ಬ್ಯಾಂಕ್ ಅಕೌಂಟಿಗೆ ಮತ್ತು ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ. ನಂತರ ನಿಮ್ಮ ಅಮೌಂಟು ಏನು ರಿಲೀಸ್ ಆಗಿರುತ್ತಲ್ಲ ಅದು ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ. ಇಲ್ಲಿ ನೋಡಿ, ಈ ವಿದ್ಯಾರ್ಥಿದು ಕೂಡ ಆಗಿದ್ದಿಲ್ಲ. ಸೊ ಇವ್ರದ್ದು ಸ್ಕಾಲರ್ಶಿಪ್ ಸ್ಟೇಟಸ್ನ URY ಸ್ಟೇಟಸ್ ಚೆಕ್ ಮಾಡ್ಕೊಂಡಾಗ ಇವರು KYC ಆಗಿದ್ದಿಲ್ಲ. ಸೊ ಅದನ್ನು ಮಾಡ್ಕೊಂಡ ನಂತರ ಇವರ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದೆ. ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಸ್ಕಾಲರ್ಶಿಪ್ ಸ್ಟೇಟಸ್ ಅಮೌಂಟ್ ಕೂಡ ಅವರ ಅಕೌಂಟಿಗೆ ಕೂಡ ಜಮಾ ಆಗಿರೋ ಬಗ್ಗೆಯೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವರಿಗೆ ಮೇಂಟೆನೆನ್ಸ್ ಅಮೌಂಟ್ ಮತ್ತು 12,000 ರೂಪಾಯಿ ಮತ್ತು ಫೀ ರಿಂಬರ್ಸ್ಮೆಂಟ್ ಅಮೌಂಟ್ 4,060 ರೂಪಾಯಿ ಕೂಡ ಜಮಾ ಆಗಿದೆ. ಹಾಗೆ ಆ ಜಮಾ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ ಕೂಡ ನಿಮಗೆ ಪೇಮೆಂಟ್ ರಿಸೀವ್ಡ್ ಫ್ರಮ್ DBT ಅಮೌಂಟ್ 4,060, 12,000, 2,500. ಸೊ ಈ ಪರ್ಟಿಕ್ಯುಲರ್ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿದ್ದು. ಸೊ ಅವರಿಗೆ ರೈತ ವಿದ್ಯಾನಿಧಿ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಮತ್ತು ಟೆಕ್ಸ್ಟೈಲ್ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಆ ಅಮೌಂಟ್ ಏನಿದೆಯಲ್ಲ ಅದು ಕೂಡ ಜಮಾ ಆಗಿದೆ. ಲಾಸ್ಟ್ ಇಯರ್ದು ಅದು ತೋರಿಸ್ತಾ ಇರೋದು. ಸೊ ಹಾಗಾಗಿ ನಿಮ್ದು KYC ಆಗಿತ್ತು ಅಂದರೆ ಮಾತು ನೋಡಿರಿ, ಆಧಾರ್ ಈಸ್ ಫೈನಾನ್ಷಿಯಲ್ ಅಡ್ರೆಸ್ ಫಾರ್ ದ ಪೇಮೆಂಟ್ ಆ್ಯಂಡ್ ಹೆನ್ಸ್ ಸೀಡಿಂಗ್ ಆಫ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಮ್ಯಾಪಿಂಗ್ ಶುಡ್ ಬಿ ಮ್ಯಾಂಡೇಟ್ರಿ ಫಾರ್ ದ ಪೇಮೆಂಟ್ ಆಫ್ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಪೇಮೆಂಟ್ ಆಗಬೇಕಾಗಿತ್ತಪ್ಪ ಅಂದರೆ ಆಧಾರ್ ನಂಬರ್ಗೆ ಎರಡಕ್ಕೂ ಕೂಡ ಆಧಾರ್ ಬೇಸ್ಡ್ ಲಿಂಕ್ ಇರೋದ್ರಿಂದ ಅವರು ಆಧಾರ್ ನಂಬರ್ ಥ್ರೂ ಏನಂದರೆ ಪೇಮೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಜಮಾ ಆಗಬೇಕಾದ್ರೆ ಕಡ್ಡಾಯವಾಗಿ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಎರಡು NPCI ಮ್ಯಾಪಿಂಗ್ ಆಗಿರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇದನ್ನು ಮಾಡಿದ ಮೇಲೂ ಸರ್ ನಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಿದ್ದಾಗ ಅವ್ರಿಗೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ಸೊ ನಿಮ್ಮ ಹತ್ತಿರ ತಾಲೂಕು ಆಫೀಸರ್ಸ್ಗೆ ಭೇಟಿ ಕೊಟ್ಟು ನೀವು ಅದು ಅಮೌಂಟ್ನು ಕೂಡ ಚೆಕ್ ಮಾಡ್ಕೋಬೋದು ಅಲ್ಲಿ. ಸೊ ಏನಾದರೂ ನಿಮ್ಗೆ ವೆರಿಫಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನು ತೊಂದರೆ ಆಗಿದೆ ಅಂತ ಕೂಡ ತಾಲೂಕು ಆಫೀಸರ್ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಮೇಲ್ ಕೂಡ ಮಾಡ್ಬೋದು. ಸೊ ಆ ಮೇಲ್ ID ಕೂಡ ತೋರಿಸ್ಕೊಡ್ತಾ ಇದ್ದೀನಿ. sspost.matric.karnataka.government.in ಅಂತ ಇದೆ. ಸೊ ಅದಕ್ಕೂ ಕೂಡ ನೀವು ಮೇಲ್ ಮಾಡಿ ಆ ಪರ್ಟಿಕ್ಯುಲರ್ ಏನಪ್ಪ ಹೆಲ್ಪ್ನು ಕೂಡ ಪಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರಲ್ಲ, ಸೊ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡಲೇ ನಿಮ್ಮದು KYC ಆಗಿರ್ಬೋದು ಅಥವಾ ನಿಮ್ಮ ತಾಲೂಕು ಆಫೀಸರ್ಸ್ಗೆ ಭೇಟಿ ಕೊಟ್ಟು ಅಮೌಂಟ್ ರಿಲೀಸ್ ಆಗಿದ್ದು ಕೂಡ ಜಮಾ ಆಗಿಲ್ಲ ಅಂದರೆ ಕೇಳಿದರೆ ಅವ್ರು ಖಂಡಿತ ಕೂಡ ಜಮಾ ಮಾಡಿಸಿ ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ಏನು ಕಾರಣ ಆಗಿರ್ಬೋದು, ಜಮಾ ಆಗುತ್ತೋ ಅಥವಾ ಅಂತ ಹೇಳಿದ್ರು. ಸೊ ತಿಳಿಸ್ಕೊಟ್ಟಿದ್ದೀನಿ.